ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ನಾನು ಸ್ವಲ್ಪ ಅಂದರೆ ಗೌನ್ ಹೊಲಿಬೇಕಾಯಿತು. ಒಂದು ಸೀರೆ ಇತ್ತು ಹಳೆಯದು, ಅಂದರೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಅದಕ್ಕೋಸ್ಕರ ನಾನು ಅದರಲ್ಲಿ ಗೌನ್ ಹೊಲಿಯೋಣ ಅಂದ್ಕೊಂಡು ಹೊಲಿತಾ ಇದ್ದೀನಿ. ಮೊದಲಿಗೆ ಬ್ಲೌಸ್ ಹೊಲ್ದಿರೋದು ತೋರಿಸ್ದೆ, ಆದರೆ ಬ್ಲೌಸು ಕಟ್ಟಿಂಗು ಸ್ಟಿಚಿಂಗ್ ಯಾವುದೂ ತೋರಿಸಿರಲಿಲ್ಲ. ಅದಕ್ಕೆ ನಾನು ಇವತ್ತು ಕಟ್ಟಿಂಗ್ ಮಾಡಿದ್ದೆ ಮತ್ತು ಅದನ್ನು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇದು ಬ್ಯಾಕ್ ಡಿಸೈನು. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಹುಕ್ ಹಾಕೋದಕ್ಕೆ ಒಂದು ಡಿಸೈನ್ ಕೊಟ್ಟಿದ್ದೀನಿ ಚಿಕ್ಕದಾಗಿ. ಮತ್ತು ಇದೆಲ್ಲ ಬೋಟ್ ನೆಕ್ ಥರ ಸ್ವಲ್ಪ ಕೊಡೋಣ ಅಂದ್ಕೊಂಡೆ, ಆದರೆ ಬೋಟ್ ನೆಕ್ಕಿಗೆ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ಇದು ಅಂದ್ಬಿಟ್ಟು ನಾನು ಬರೀ ಇದ್ರ ಥರನೇ ಹುಕ್ಸ್ ಹಾಕೋ ಥರ ಮಾತ್ರನೇ ಒಂದು ಚಿಕ್ಕದೊಂದು ಹೋಲ್ ಥರ ಹಾಕಿದ್ದೀನಿ ಸಾಕು ಅಂತ. ಮತ್ತು ಇದು ಬ್ಯಾಕು ಈ ಥರ ಫಸ್ಟು ನೆಕ್ ಬ್ಯಾಕ್ ಇದೆಯಲ್ಲ, ಅದನ್ನು ರೌಂಡ್ ಶೇಪಾಗಿ ನೀಟಾಗಿ ಹೊಲ್ಕೋಬೇಕು. ಆಮೇಲೆ ಅದನ್ನು ಟರ್ನ್ ಮಾಡಿ ನೀಟಾಗಿ ಆಮೇಲೆ ಅದ್ರ ಮೇಲೊಂದು ಸ್ಟಿಚ್ ಹಾಕಿದ್ರೆ ಕ್ಲಿಯರಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡಿ, ಇದೊಂದೇ ಡಿಸೈನ್ ನಾನು ಕೊಟ್ಟಿರೋದು ಬ್ಯಾಕಲ್ಲಿ. ಈ ಥರ ಡಿಸೈನ್ ಕೊಟ್ಬಿಟ್ಟು ಅದನ್ನು ಸೆಂಟ್ರಲ್ಲಿ ಆ ಡಿಸೈನ್ ಹುಕ್ ಹಾಕೋದಕ್ಕೆ ಅದನ್ನು ಕಟ್ ಮಾಡಬೇಕು. ಆಮೇಲೆ ಕಟ್ ಮಾಡಿ ಎಲ್ಲ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬಂದಿದೆ ಈ ಡ್ರೆಸ್ಸು ಅಂತ. ಇದು ಹಳೆ ಸ್ಯಾರಿಲಿ ನೀವು ಬೇಕಿದ್ರೆ ಹೊಲ್ಕೋಬೋದು, ಇಲ್ಲಾಂದರೆ ಅದಕ್ಕೆ ಅಂತಲೇ ಫ್ಯಾಬ್ರಿಕ್ ಬರುತ್ತೆ, ಅದರಲ್ಲಿ ಬೇಕಾದರೂ ನೀವು ಹೊಲ್ಕೊಬೋದು. ಯಾವ್ದು ಬೇಕಾದ್ರೆ ಅದರಲ್ಲಿ ಹೊಲ್ಕೊಬೋದು. ನನಗೆ ಇದರಲ್ಲೇ ಕಂಫರ್ಟೇಬಲ್ ಅನಿಸುತ್ತೆ. ನಾನು ಇದು ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೋಸ್ಕರ ನಾನು ಸ್ಯಾರಿಲೇ ಹೊಲ್ಕೊಳ್ಳೋಣ ಅಂತ ಹೊಲ್ಕೊತಾ ಇದ್ದೀನಿ ಒಂದು ಸ್ವಲ್ಪ. ಅದಕ್ಕೇನೆ ಅದನ್ನು ಬಿಟ್ಬಿಟ್ಟು ಅದೆಲ್ಲ ಬೇಡ ಅಂದ್ಬಿಟ್ಟು ಫಸ್ಟ್ ಇದರಲ್ಲೇ ಟ್ರೈ ಮಾಡೋಣ. ಫಸ್ಟ್ ಟೈಮ್ ನಾನು ಹೊಲಿತಾ ಇರೋದು, ಅದು ಹೆಂಗೆ ಬಂದಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಹೊಲಿತಾ ಇದ್ದೀರಾ ಅವರೆಲ್ಲ ಫಸ್ಟಿಗೆ ಕಾಸ್ಟ್ ಹಾಕಿ ಅದನ್ನೆಲ್ಲ ತರೋದ್ರ ಬದಲು ಹೀಗೆ ಮನೇಲಿರೋವಂತಹ ಸ್ಯಾರಿಲಿ ಓಲ್ಡ್ ಸ್ಯಾರಿ ಇರುತ್ತಲ್ಲ, ಅದರಲ್ಲಿ ಫಸ್ಟ್ ಟ್ರೈ ಮಾಡಿ. ಆಮೇಲೆ ಬೇಕಿದ್ದರೆ ನೀವು ಅದರಲ್ಲಿ ಟ್ರೈ ಮಾಡಿಕೊಂಡು ಫ್ಯಾಬ್ರಿಕಲ್ಲಿ ಟ್ರೈ ಮಾಡಿಕೊಂಡು ಹೊಲ್ಕೊಬೋದು. ನಾನು 2 ಮೀಟರು ಲೈನಿಂಗ್ ಬಟ್ಟೆ ತಂದಿದ್ದೆ ಇದಕ್ಕೆ ಅಂತ, ಲಂಗಕ್ಕೆ ಅಂದರೆ ಒಳಗಡೆ ಲೈನಿಂಗ್ ಬಟ್ಟೆಗೆ ಅಂದ್ಬಿಟ್ಟು. ಮೇಲ್ಗಡೆ ಬಾಡಿ ಪಾರ್ಟಿಗೆ ಅದಕ್ಕೆ 1 ಮೀಟ್ರ್ ಸಪ್ರೇಟ್ ತೊಗೊಂಡಿದ್ದೆ. ಎರಡಕ್ಕೂ ಕರೆಕ್ಟಾಗಿ ಆಗ್ತು. ನನ್ನ ಲೆಂತ್ ಕಡಿಮೆ ಇರೋದ್ರಿಂದ ನನಗೆ ಪೂರ್ತಿ ಲೆಂತಾಗೆ ಸಿಕ್ಕೈತೆ ಅದು ಫ್ಯಾಬ್ರಿಕ್ಕು. ಮತ್ತು ಇದು ಕೂಡ ಏನು ಲೈನಿಂಗ್ ಬಟ್ಟೆನೂ ಒಟ್ಟು 3 ಮೀಟ್ರ್ ತೊಗೊಂಡಿದ್ದೆ. ಒಂದು ತೋಳಿಗೆ ಮಾತ್ರ ನಾನು ಲೈನಿಂಗ್ ಬಟ್ಟೆ ಹಾಕಿಲ್ಲ, ಅದೇ ಥರನೇ ಸುಮ್ಮನೆ ಹಂಗೆ ಪಫ್ ಸ್ಲೀವ್ ಥರ ಹೊಲ್ಕೊಂಡಿದ್ದೀನಿ. ಅಂದರೆ ಆ ಕಡೆ ಪೂರ್ತಿನೂ ಫಸ್ಟು ನೆರಿಗೆ ಎಲ್ಲ ಇಟ್ಕೊಂಡು ಹೋಗಿ ಸಣ್ಣ ಸಣ್ಣಕ್ಕೆ, ಆಮೇಲೆ ಎಲ್ಲದನ್ನು ಒಟ್ಟಿಗೆ ಟೋಟಲ್ಲಾಗಿ ಕೆಳಗಡೆ ಅದನ್ನು ಇಟ್ಬಿಟ್ಟು ಹೊಲ್ದಿದ್ದೀನಿ. ಆಮೇಲೆ ಅದಕ್ಕೊಂದು ಪಟ್ಟಿ ಪೀಸನ್ನು ಕೊಟ್ಟಿದ್ದೀನಿ. ಅದರಿಂದ ಅದು ಬ್ಲೌಸ್ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಪಫ್ ಚೆನ್ನಾಗಿ ಕುಂತ್ಕೊಳ್ಳುತ್ತೆ, ಫ್ರೀಯಾಗೂ ಕೂಡ ಇರುತ್ತೆ ನಮಗೆ ಅಂದ್ಬಿಟ್ಟು. ಅದಕ್ಕೇನು ಲೈನಿಂಗ್ ಹಾಕಿಲ್ಲ. ಒಂಥರ ಕಲರ್ ಚೆನ್ನಾಗಿರುತ್ತೆ. ಇದಕ್ಕಿಂತ ಡಿಸೈನ್ಸ್ ಎಲ್ಲ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೆಲ್ಲ ಮಾಡೋಕ್ಕಾದರೆ ನಾನು ಮಾಡಿ ಹಾಕ್ತೀನಿ. ಇವಾಗ ಸುಮ್ಮನೆ ಸಿಂಪಲ್ಲಾಗಿ ಹೊಲ್ದಿರೋದು ಮಾತ್ರ ಹಾಕಿದ್ದೀನಿ. ಡಿಸೈನ್ಸ್ ಎಲ್ಲ ಮಾಡಿ ಹಾಕಿ ಆಮೇಲೆ ನಾನು ಹಾಕ್ಕೊಂಡಿರೋದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನಾನು ಫಸ್ಟ್ ಟೈಮ್ ಹೊಲ್ದಿರೋದ್ರಿಂದ ನನಗೇನೋ ಪರವಾಗಿಲ್ಲ, ನಾನು ಹೊಲಿತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದನ್ನು ಫಸ್ಟ್ ನಾನು 10 ಮೀಟರು 15 ಮೀಟರ್ ತೊಗೊಂಡಿದ್ದೆ ಬ್ಲೌಸ್ನ, ಇದನ್ನು ಅಂದರೆ ತೋಳಿಂದು ಸುತ್ತನ ಉದ್ದಕ್ಕೆ ಅದನ್ನು ತೊಗೊಂಡಿದ್ದೆ. 16-17 ತೊಗೊಂಡ್ರೆ ಸಾಕು. ನಾನು ಜಾಸ್ತಿನೇ ತೊಗೊಂಡಿದ್ದೆ. ಆಮೇಲೆ ಸೈಡಲ್ಲಿ ಕಟ್ ಮಾಡಿದ್ದೀನಿ. ಆಮೇಲೆ ನಾನು ಆ ಪಟ್ಟಿ ಪೀಸೆಲ್ಲ ಹಾಕಾದ್ಮೇಲೆ ನಾನು ಶೇಪ್ ಕೊಟ್ಕೊಂಡಿದ್ದೀನಿ. ಅಂದರೆ 2.5 ಮೀಟರ್ಗೆ ಕಟ್ ಮಾಡಿ ಆಮೇಲೆ ಅದನ್ನು ಕ್ರಾಸ್ ಲೆಂತಾಗಿ ತೊಗೊಂಡು ಈ ಥರ ತೋಳಿಗೆ ಯಾವ ಥರ ಕಟ್ ಮಾಡ್ತಾರೋ ಸೇಮ್ ಅದೇ ಥರನೇ ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ ಈ ಥರ. ಅದಾದಮೇಲೆ ಕೆಳಗಡೆ ಒಂದು ಪಟ್ಟಿ ಪೀಸನ್ನ ಕೊಟ್ಬಿಟ್ಟು ಆಮೇಲೆ ಅದನ್ನು ಕಟ್ ಮಾಡಿ, ಅಂದರೆ ಅದನ್ನು ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ ಅಷ್ಟೇ. ಅದನ್ನು ಇನ್ನೂ ಒಂದು ರೌಂಡ ಮಾಡಿ ಹೊಲ್ದ್ರೂ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಉದ್ದ ಇರಬೇಕು. ನನಗೆ ತುಂಡ ಇತ್ತಲ್ಲ, ಅದಕ್ಕೋಸ್ಕರ ನಾನು ಬರೀ ಇಷ್ಟನ್ನು ಮಾತ್ರನೇ ಹೊಲ್ದಿದ್ದೀನಿ. ನೋಡಿ, ಇದಿಷ್ಟು ತೋಳು ಕಟ್ಟಿಂಗು ಆ್ಯಂಡ್ ಸ್ಟಿಚಿಂಗ್ ಅಷ್ಟೇ. ತೋಳು ಸ್ಟಿಚಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ, ಸಾರಿ. ಇದು ಬಾಡಿ ಬ್ಯಾಕ್, ಇದು ಬ್ಯಾಕ್ ಡಿಸೈನ್, ಇದು ಫ್ರಂಟ್ ಡಿಸೈನ್ ಇವಾಗ ತೋರಿಸ್ತೀನಿ. ಫ್ರಂಟ್ ಡಿಸೈನ್ ನಾನು ಮಾಡಿರೋದು ಇದ್ರ ಡಿಸೈನ್ ಮಾಡಿದ್ದೀನಿ ನೋಡಿ ಈ ಥರ. ಅಂದರೆ ಕಟ್ ಮಾಡಿ ಆಮೇಲೆ ಹೊಲ್ದಿರೋದು. ಚೆನ್ನಾಗಿದೆ ಈ ಡಿಸೈನು, ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಅದನ್ನೆಲ್ಲ ಬಾಡಿ ಪಾರ್ಟ್ನೆಲ್ಲ ಅಟ್ಯಾಚ್ ಮಾಡಬೇಕು. ಅಂದರೆ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಹತ್ರ ನೀಟಾಗಿ ಒಂದು 2-3 ಸ್ಟಿಚಸ್ ಹಾಕಬೇಕು. ಏಕೆಂದರೆ ಆ ಶೋಲ್ಡರ್ ಬಿಟ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ 2-3 ಸ್ಟಿಚಸ್ ಹಾಕಬೇಕು.
ಅದರಿಂದ ನಮಗೆ ಬೇಗ ಬಿಟ್ಕೊಳಲ್ಲ. ಅದಕ್ಕೋಸ್ಕರ ನಾನು 2-3 ಸ್ಟಿಚಸ್ ಹಾಕಿದ್ದೀನಿ. ನೋಡಿ ಈ ಥರ ಹಾಕಬೇಕು. ಈ ಥರ ಎಲ್ಲ ಹಾಕಿದ್ಮೇಲೆ ನೋಡಿ ಈ ಥರ ಕಟ್ ಮಾಡಿ ತಿರ್ಗಾ ಮತ್ತೆ ಆ ಕಡೆ ಸೈಡು ಕೂಡ ಅದೇ ಥರನೇ ಹಾಕ್ಕೊಂಡು ಆಮೇಲೆ ಅದಕ್ಕೆ ತೋಳು ಅಟ್ಯಾಚ್ ಮಾಡಿ ಆಮೇಲೆ ಲೆಂತನ್ನ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಕಟ್ ಮಾಡಿ ಆಮೇಲೆ ಅದನ್ನು ಜಾಯಿನ್ ಮಾಡ್ಕೊಬೇಕು. ಆಮೇಲೆ ಅದನ್ನು ಬಾಡಿನ ಕೆಳಗಡೆ ಲಂಗ ಫ್ರಿಲ್ ಥರ ಹೊಲ್ದಿರ್ತೀವಲ್ಲ ಅದಕ್ಕೆ ಜಾಯಿನ್ ಮಾಡಿಕೊಂಡ್ರೆ ನಮ್ಮದು ಕಂಪ್ಲೀಟಾಗಿ ಗೌನ್ ಅನ್ನೋದು ಮುಗಿಯುತ್ತೆ. ನೋಡಿ ಈ ಥರ ಹೊಲ್ದಿದ್ದೆ ನಾನು. ಪ್ರಿನ್ಸಸ್ ಕಟ್ ಟೈಪು ಮುಂದ್ಗಡೆ ಹೊಲ್ದಿರೋದು, ಹಿಂದ್ಗಡೆ ಹುಕ್ ಹಾಕೋಕ್ಕೆ ಮತ್ತು ಬ್ಯಾಕ್ ಡಿಸೈನ್ ಸಿಂಪಲ್ಲಾಗೆ ಕೊಟ್ಟಿದ್ದೀನಿ. ಅಷ್ಟಾಗಿ ಜಾಸ್ತಿ ಡೀಪ್ ಕೂಡ ಜಾಸ್ತಿ ಇಟ್ಕೊಂಡಿಲ್ಲ, ಕಮ್ಮಿನೇ ಯೂಸ್ ಮಾಡಿದ್ದೀನಿ. ನೋಡಿ ಈ ಥರ ತೋಳು ಅಟ್ಯಾಚ್ ಮಾಡಬೇಕು. ಎಲ್ಲ ಅಟ್ಯಾಚ್ ಎಲ್ಲ ಆದಮೇಲೆ ತೋರಿಸ್ತೀನಿ. ಈ ಗೌನ್ ಕೂಡ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೊಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೋಡಿ ಇದಿಷ್ಟು, ಇದನ್ನೆಲ್ಲ ಹೊಲಿಯೋ ಅಷ್ಟಕ್ಕೆ ಆಲ್ಮೋಸ್ಟ್ ಅಂದ್ರೂ 2 ಡೇಸ್ ಬೇಕಾಯಿತು ನನಗೆ ಇದಿಷ್ಟು ಹೊಲಿಯೋದಕ್ಕೆ. ನಾನಂತೂ 2 ಡೇಸ್ ಗಂಟನೂ ಅದನ್ನು ಟ್ರೈ ಮಾಡಿ ಹೊಲಿತಾನೆ ಇದ್ದೆ. ಟೈಮ್ ಸಿಕ್ಕಿದಾಗೆಲ್ಲ ಹೊಲಿತಿದ್ದೆ. ಅಪ್ ಟು 2 ಡೇಸ್ ಆಯಿತು. ಅಷ್ಟರೊಳಗಡೆ ಕಂಪ್ಲೀಟ್ ಮಾಡಿದ್ದೀನಿ, ಪರವಾಗಿಲ್ಲ. ಮತ್ತು ಫ್ರಂಟ್ ಡಿಸೈನಿಗೆ ಸ್ವಲ್ಪ ಇದು ಡಿಸೈನ್ ಮಾಡಬೇಕು. ಡಿಸೈನ್ ಎಲ್ಲ ಆದಮೇಲೆ ಮತ್ತೆ ಹಾಕ್ಕೊಂಡಿದ್ದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಸಂಜೆನೇ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಸಂಜೆ ಆಗಿಬಿಟ್ಟಿತ್ತಲ್ಲ ಅಂದ್ಬಿಟ್ಟು ಇದನ್ನೆಲ್ಲ ಎತ್ತಿಕ್ಕಿ ವಿಡಿಯೋ ಮಾಡ್ಕೊಂಡು ಇದನ್ನೆಲ್ಲ ಎತ್ತಿಕ್ಕಿ ನೋಡಿ ಇದು ತೋಳು ತುಂಬ ಸೂಪರಾಗಿ ಕಾಣಿಸುತ್ತೆ ಡ್ರೆಸ್ಸಿಗೆ ಮಾತ್ರ. ಅಂದರೆ ಕಲರ್ ಕೂಡ ಚೆನ್ನಾಗಿದೆ. ಮತ್ತು ಸಾಯಂಕಾಲ ಆಗಿತ್ತು, ಅದಕ್ಕೆ ಮೂಗು ಬಿಡಿಸ್ಕೊಂಡು ಅದನ್ನು ಕಟ್ಟೋಣ ಅಂತ ಕಟ್ತಾಯಿದ್ದೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.